ಸ್ಪಾಟು ಬಂದ್ಬಿಟ್ಟು ಗಜಾನನ ರಿಫ್ರೆಶ್ಮೆಂಟು. ಸೊ ಗಜಾನನ ರಿಫ್ರೆಶ್ಮೆಂಟ್ ಅಂದರೆ ನಿಮಗೆ ತಲೆಗೆ ಫಸ್ಟು ಬರೋದೆ ಆ ತುಪ್ಪದ ದೋಸೆ. ಸೊ ಇಲ್ಲಿ ಏನು ಸ್ಪೆಷಾಲಿಟಿ ಅಂತಂದರೆ ಚಟ್ನಿಗೆ ಪಲ್ಯಕ್ಕೆ ತುಪ್ಪ ಯಥೇಚ್ಛವಾಗಿ ಸುರಿದ್ಬಿಟ್ಟು ಕೊಡ್ತಾರೆ. ಸೊ ಅದು ಬಂದ್ಬಿಟ್ಟು ಇಲ್ಲಿನ ಸ್ಪೆಷಾಲಿಟಿ. ಸೊ ಖಾಲಿ ದೋಸೆ ಮತ್ತು ತುಪ್ಪದ್ದು ಚಟ್ನಿ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇರುತ್ತೆ ಅಂತ ಕೇಳ್ಕೊಟ್ಟಿದ್ದೀರಿ. ಯಾಕಂದರೆ ಇದು ಸಿಕ್ಕಾಪಟ್ಟೆ ಸುಮಾರು ಹಳೇದಿದು. ಸೊ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದ್ರೆ ಫಸ್ಟು ಚಟ್ನಿ ಮತ್ತು ಪಲ್ಯನ ಟೇಸ್ಟ್ ಮಾಡಿಬಿಡೋಣ ಬನ್ನಿ. ಸೊ ಫುಲ್ ಯಥೇಚ್ಛವಾಗಿ ತುಪ್ಪ ಹಾಕಿದ್ದಾರೆ ನೋಡಿ, ಪ್ಲಸ್ ಈರುಳ್ಳಿ ಮತ್ತು ತುಪ್ಪ ಮತ್ತು ಚಟ್ನಿ ಎಲ್ಲ ಹೋಗಿದೆ. ಫಸ್ಟು ಹಾಗೇ ಹೇಗಿದೆ ಅಂತ ಟೇಸ್ಟ್ ಮಾಡಿಬಿಡೋಣ. ಸೊ ಈರುಳ್ಳಿ, ಚಟ್ನಿ ಮತ್ತು ತುಪ್ಪ ಫುಲ್ ತೇಲ್ತಾ ಇದೆ ತುಪ್ಪ. ಚೇರ್ಸ್ ಅಂದ್ಬಿಟ್ಟು ಇದನ್ನು ಟೇಸ್ಟ್ ಮಾಡಿಬಿಡೋಣ. ಚೇರ್ಸ್. ಫುಲ್ ಖಾರ ಚಟ್ನಿ, ಒಗ್ಗರಣೆ ಹೋಗಿದ್ದಾರೆ, ತೆಂಗಿನಕಾಯಿ ಕಚ್ಚಕಲ್ಲ ಸಿಗ್ತಾ ಇದೆ, ಆನಿಯನ್ನು ಮತ್ತು ತುಪ್ಪ. ಸಗಲಾಗಿದೆ ಟೇಸ್ಟು. ಸೊ ಇದನ್ನು ಹಾಗೆ ದೋಸೆ ಜೊತೆ ತಿಂದ್ಬಿಡೋಣ. ಸೊ ನಾವು 2 ದೋಸೆ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರಿ, ಬಟ್ ಆದರೆ ಇಲ್ಲಿ 3 ಕೊಟ್ಟಿದ್ದಾರೆ ದೋಸೆ. ಸೊ ಫಸ್ಟು ಹಾಗೆ ದೋಸೆನ ಬ್ರೇಕ್ ಮಾಡಿಬಿಡೋಣ. ಫುಲ್ಲು ಸ್ಪಾಂಜಿಯಾಗಿ ಕಾಣಿಸ್ತಾ ಇರುವಂಥ ದೋಸೆ ಟೇಸ್ಟ್ ಮಾಡಿಬಿಡೋಣ. ಬಾಯಲ್ಲಿ ಜಾಸ್ತಿ ಎಫರ್ಟ್ ಹಾಕಿದ್ರೇ ದೋಸೆ ಬ್ರೇಕ್ ಆಗುತ್ತೆ. ಸ್ವಲ್ಪ ಎಕ್ಸ್ಟ್ರಾ ಸ್ಪೈಸಿನೇ ಇದೆ ಮೆಣಸಿನ್ಕಾಯಿದು. ದೋಸೆಗೆ ಸ್ವಲ್ಪ ಸಾಲ್ಟು ಜಾಸ್ತಿ ಆಗಿದೆ, ಅದೊಂದು ಸ್ವಲ್ಪ ಅನಿಸ್ತು ನನಗೆ ಈ ಕಡೆ. ಬಟ್ ಸ್ಪಾಂಜಿ ಆಗಿದೆ ದೋಸೆ. ಬಟ್ ಚಟ್ನಿ ಮತ್ತು ಈರುಳ್ಳಿ ಪಲ್ಯ ಜೊತೆ ಮಿಕ್ಸ್ ಮಾಡಿದ್ರೆ ಸಾಲ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಟೇಸ್ಟ್ ಮಾಡಿಬಿಡೋಣ. ಸೊ ತುಪ್ಪದಲ್ಲೇ ಜಿಣುಕ್ತಾ ಇರುವಂಥ ದೋಸೆ, ಪಲ್ಯ, ಚಟ್ನಿ ತಿನ್ನುವಂಥ ಸೌಭಾಗ್ಯ ನಮ್ಮದಾಗಿದೆ. ಖಾರ, ಆ ಸಾಲ್ಟು ಕರೆಕ್ಟಾಗಿ ಸಾಲ್ಟು, ಒಳ್ಳೆ ಟೇಸ್ಟು. ಆರಾಮಾಗಿ ವಯಸ್ಸಾಗಿರೋರಲ್ಲ ನೀಟಿಗೆ ಹಂಗೆ ಇಳಿಸ್ಬಿಡ್ಬೋದು ಒಳಗಡೆ. ಸೊ ಬರೀ ಚಟ್ನಿ ಅಂತದೇ ತೊಗೊಂಡು ಟೇಸ್ಟ್ ಮಾಡೋಣ. ಒಳ್ಳೆ ನೀರು ಚಟ್ನಿ ಕೊಡ್ತಾರೆ. ಸೊ 3 ದೋಸೆ ಮತ್ತು ಈರುಳ್ಳಿ ಪಲ್ಯ ಚಟ್ನಿಗೆ 70 ರೂಪೀಸ್ ಚಾರ್ಜ್ ಮಾಡ್ತಾರೆ. ಟೇಸ್ಟ್ ಅಂತೂ ಫುಲ್ ಹಿಟ್ಟಾಗಿದೆ. ಸೊ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೋಜ್. ನೀವು ನೋಡ್ತಾ ಇದ್ದೀರಾ ನಮ್ಮ ಯೂಟ್ಯೂಬ್ ಚಾನಲ್ ನಮ್ಮೂರ ರಸದೌತಣ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಮಗ ಹೊರಗಡೆ ಬಂದುಬಿಟ್ಟು ಬೀದಿಲಿ ಕಾಫಿ ಕುಡಿತಾವಣೆ ಅಂತ ಅಂದ್ಕೊಂಬಿಡಿ. ಜನ ಜಾಸ್ತಿ ಇದ್ದರು, ಅದಕ್ಕೆ ಹೊರಗಡೆ ಬಂದಿದ್ದೀರಿ. ಸೊ ಒಂದು ಒಳ್ಳೆ ಸೆಟ್ ದೋಸೆ ವಿತ್ ತುಪ್ಪ ಖಾಲಿ ಪಲ್ಯ ತಿಂದಿದ್ದೀರಿ. ಸೊ ಸ್ವಲ್ಪ ರಿಫ್ರೆಶ್ ಆಗಲಿ ಅಂತ ಅಂದ್ಬಿಟ್ಟು ಕಾಫಿ ಕುಡಿತಾಯಿದ್ದೀರಿ. ಸೊ ಟೇಸ್ಟ್ ಅಂತೂ ಅದ್ಭುತವಾಗಿದೆ ಕಾಫಿದು, ದೂಸರ ಮಾತೇ ಇಲ್ಲ ಇದ್ರ ಬಗ್ಗೆ. ಸೊ ಫುಲ್ ವೀಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಮತ್ತು LIC ಮಾಡೋದು ಮಾತ್ರ ಮರಿಬಿಡಿ. LIC ಅಂದರೆ ಲೈಕು, ಶೇರು ಮತ್ತು ಕಮೆಂಟು.
ಮತ್ತು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಇರುತ್ತೆ, ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಬಂದುಬಿಡ್ತೀರಾ. ಒಂದು ಸಿಪ್ ತೊಗೊಂಡ್ಬಿಟ್ಟು ವಿಡಿಯೋ ಎಂಡ್ ಮಾಡ್ಬಿಡೋಣ. ಆಹಾ, ಬಿಸಿಯಾಗಿ ಫುಲ್ ಕ್ರೇಜಿಯಾಗಿದೆ.